ಸರಿ, ಮೊನ್ನೆ ಒಂದು 4 ಜನ ಬಂದು ನನಗೆ ಭೇಟಿಯಾಗಿದ್ದರು. ನಾನು ಅವ್ರಿಗೆ ಕೇಳಿದ್ದೀನಿ ಯಾವ ಇದರಿಂದ ಪ್ರಮೋಷನ್ನಿಗೆ ನಿಮಗೆ ವಂಚನೆ ಆಗಿದೆ ಅಂತ. ಅವರು ನನಗೆ ಬರೆದು ಕೊಡ್ತೀನಿ ಅಂತ ಹೇಳಿ ಇನ್ನೂ ಕೊಟ್ಟಿಲ್ಲ. ಅದಾಗಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿದ್ದೀನಿ. ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಏನು ನೂತನವಾದಂಥ ಅಧ್ಯಕ್ಷವನ್ನು ನೇಮಕ ಮಾಡಬೇಕಾ, ಇನ್ನು ಹಳೆ ಕಮಿಟಿ ಕಂಟಿನ್ಯೂ ಆಗ್ತದೆ? ಯಾಕಂದರೆ ಹೊಸ ಸರ್ಕಾರ ಬಂದಮೇಲೆ ಕ್ಯಾಬಿನೆಟ್ ಸಬ್ ಕಮಿಟಿ ಪುನರ್ರಚನೆ ಆಗಬೇಕಾಗ್ತದೆ. ಹಿಂದಿನ ಕ್ಯಾಬಿನೆಟ್ ಸಬ್ ಕಮಿಟಿ ಅಧ್ಯಕ್ಷ ನಾನಿದ್ದೆ. ಸೊ ಈಗ ಮುಂದುವರಿಸಬೇಕಾದ್ರೆ ಕಂಪ್ಲೀಟ್ ಕ್ಯಾಬಿನೆಟ್ ಆಗಲಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಿನ್ನೆ. ಸೊ ಅದಾದಮೇಲೆ ವಾಟ್ ಎವರ್ ಇಟ್ ಈಸ್ ವಿಲ್ ಡಿಸ್ಕಸ್. ಬಟ್ ಅದನ್ನು ಅವರು ಅಧಿಕೃತವಾಗಿ ನನಗೆ ಬರೆದು ಕೊಟ್ಟರೆ, ಏನಿವೆ DCM ಅವರು, ರೆವಿನ್ಯೂ ಮಿನಿಸ್ಟರ್ ಅವರು ನಾಳೆ ಇಲ್ಲೇ ಇರ್ತಾರೆ. ಸೊ ಅದನ್ನು ಕೂಡ ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ನೋಡಿ, ವಾಟರ್ ಮ್ಯಾನ್ ಇರ್ಬೋದು, ಬಿಲ್ ಕಲೆಕ್ಟರ್ ಇರ್ಬೋದು, ಇವೆಲ್ಲನೂ ಕೂಡ ಪಂಚಾಯತ್ನಲ್ಲಿ ನೇರವಾಗಿ ಆಯ್ಕೆ ಆಗುವಂಥ ಸಿಬ್ಬಂದಿಗಳು. ಇವನ್ ಅರ್ಬನ್ ಲೋಕಲ್ ಬಾಡಿ ಆರ್ ಇದು ದೇರ್ ಈಸ್ ವೆರಿ ಲಿಮಿಟೆಡ್ ಸ್ಕೋಪ್ ಆಫ್ ಪ್ರಮೋಷನ್ಸ್ ಆ್ಯಂಡ್ ಪರ್ಮನೆಂಟ್. ಆಮೇಲೆ ಅದು ಮಾಡಿದ್ರೆ ನೀವು ಲಕ್ಷಾಂತರ ಜನರಿಗೆ ಮಾಡಬೇಕು ಅಂದ್ಬಿಟ್ಟು ಹಲವಾರು ಇಲಾಖೆಯಲ್ಲಿ ಯಾರಿಗೆ ನಾವು ಔಟ್ಸೋರ್ಸಲ್ಲಿ ತೊಗೊಂಡಿದ್ದೀವಿ ಅವರಿಗೆ ಕಾಯಂ ಮಾಡಬೇಕು ಅಂತ ಪ್ರಸ್ತಾವನೆ ಇದೆ. 16ನೇ ಹಣಕಾಸು ಬಂದಾಗ ಕೂಡ ಇದೆಲ್ಲ ಚರ್ಚೆ ಆಯಿತು. ಅದು ನಮ್ಮ ಆರ್ಥಿಕ ಚೌಕಟ್ಟಿನಲ್ಲಿ ಎಷ್ಟಾಗುತ್ತೆ ನೋಡ್ಕೊಂಡು ಮಾಡಬೇಕು ಅಂತ ಹೋದ ಬಾರಿ ತೀರ್ಮಾನ ಆಯಿತು. ಇದು 1.5 ವರ್ಷದ ಹಿಂದೆ. ಯಾಕಂದರೆ ಹಲವಾರು ಇಲಾಖೆಯಲ್ಲಿ ಹಲವಾರು ಏನು ಔಟ್ಸೋರ್ಸ್ ಎಂಪ್ಲಾಯೀಸ್ ಇದ್ದಾರೆ. ಕಾರ್ಪೊರೇಷನ್ನಲ್ಲಿರ್ಬೋದು, ನಿಮ್ಮ ಇನ್ಸ್ಟಿಟ್ಯೂಷನ್ಸ್, ಅದು ನಿಮ್ಮ ಜಯದೇವ ಅಥವಾ ಬೇರೆ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ವಿಕ್ಟೋರಿಯಾ ಹಾಸ್ಪಿಟಲ್ ಇರ್ಬೋದು, ಮತ್ತು ನಿಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿರ್ಬೋದು ಇದ್ದಾರೆ. ಅದ್ರ ಬಗ್ಗೆ ಮುಂದಿನ ದಿನದಲ್ಲಿ ಚರ್ಚೆ ಆಗೋ ಸಾಧ್ಯತೆ ಇದೆ. ಈಗ ಅದನ್ನು ನಾನು ನಾಡಿದ್ದು ವೀಕ್ಷಣೆ ಮಾಡ್ತೀನಿ. ಈಗ 7 ತಿಂಗಳ ಹಿಂದೆ ನಾನೇ ಹೋಗಿ ಬಂದಿದ್ದೆ. ಅದನ್ನು ಅವಾಗಿನ್ನ ಕೆಲಸ ನಡೀತಾ ಇತ್ತು. ಅಂಥದ್ದೇನಾದರೂ ಕಳಪೆ ಆಗಿದ್ದರೆ ನಾವು ಆ್ಯಕ್ಷನ್ ತೊಗೋತೀವಿ. ನಿನ್ನೆ ಕೂಡ ಯಾರೋ ಹೇಳ್ತಾಯಿದ್ರು, ಸರ್ ತಾವು ಬಂದು ಹೋದಾದ್ಮೇಲೆ ಸ್ವಲ್ಪ ಕಾಮಗಾರಿ ಚುರುಕೇನೋ ಆಗಿದೆ, ಆದರೆ ಸರಿಯಾಗಿ ಆಗ್ತಾಯಿಲ್ಲ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಕ್ ಬಂದಾಗ ನಾನೇ ವೀಕ್ಷಣೆ ಮಾಡ್ತೀನಿ. ಇಲ್ಲ, ಅಂಥದ್ದು ಯಾವುದೂ ಆಗ್ಲಿಕ್ಕೆ ಬಿಡೋದಿಲ್ಲ. ತೊಗೊಳ್ಳಿ, ವಿ ವಿಲ್ ಟೇಕ್. ನಾನೇ ಹೋಗಿ ವೀಕ್ಷಣೆ ಮಾಡಿ ಬರ್ತೀನಿ ಅಂತ. SIR ನೋಡ್ರಿ, ಇದೆಲ್ಲ ನಿನ್ನೆ ತಾವು ಇದನ್ನು ಪ್ರಸ್ತಾಪ ಮಾಡಿದ್ರಿ. BJP ಅವರು ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ ಈ ಪ್ರಕ್ರಿಯೆ ಪ್ರಾರಂಭ ಆದಾಗ ಪ್ರತಿಭಟನೆ ಮಾಡಿದ್ದು ಯಾವ ಪಾರ್ಟಿ ಹೇಳಿ? BJP ಅವರೇ. ಸುಮ್ಮನೆ ಪ್ರತಿಭಟನೆ ಮಾಡ್ದಂಗೆ ತೋರಿಸ್ಬೇಕು, ಹೋಗಿ ದೂರು ಕೊಟ್ಟಂಗೆ ಇರಬೇಕು, ಮ್ಯಾಚ್ ಫಿಕ್ಸಿಂಗ್ ಆಗಬೇಕು, ಎಲ್ಲರಿಗೂ ಹೊರಗಿಡಬೇಕು ಅಷ್ಟೇ. ನೀವು ನೋಡಿ, ವೆಸ್ಟ್ ಬೆಂಗಾಲ್ ಈಸ್ ಅ ಕ್ಲಾಸಿಕ್ ಪ್ಲೇಬುಕ್. ಅಲ್ಲೂ ಅವರೇ ಪ್ರೊಟೆಸ್ಟ್ ಮಾಡಿದ್ದು. ಈಗ ನೀವೇ ಹೇಳಿ, ಕ್ಯಾಬಿನೆಟ್ನಲ್ಲಿ ಒಂದು 12 ತೀರ್ಮಾನಗಳಾಗಿದೆ. ಈ SIR ಪ್ರಕ್ರಿಯೆಯಲ್ಲಿ ಇರುವಂಥ ಲೋಪಗಳನ್ನು ಭಾಳ ವೈಜ್ಞಾನಿಕವಾಗಿ, ಭಾಳ ಲಾಜಿಕಲಿ, ಸಂವಿಧಾನಿಕವಾಗಿ ನಾವು ಅವರಿಗೆ ಕೆಲವು ಸಲಹೆ ಮತ್ತು ಪ್ರಶ್ನೆಗಳನ್ನು ಕೇಳಿದ್ದೀವಿ. ಯಾರು? ಕರ್ನಾಟಕ ರಾಜ್ಯ ಸರ್ಕಾರ. ನಾನು ವೈಯಕ್ತಿಕವಾಗಲ್ಲ. ಅದನ್ನು ನಾವು ಹೋಗಿ ಅವರಿಗೆ ಕೊಡಬೇಕು ಅಂದರೆ ನಮಗೆ ಟೈಮ್ ಕೊಡಲ್ಲ. ವಿರೋಧ ಪಕ್ಷದವ್ರಿಗೆ ಕೊಡ್ತಾರೆ ಅಂದರೆ ಏನರ್ಥ? ಯಾರ ಕೈಗೊಂಬೆ ಇವರು? ಇಡೀ ವ್ಯವಸ್ಥೆಯನ್ನು ಇವರು ಕ್ಯಾಪ್ಚರ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. BJP ಅವ್ರು ಮಾಡೋ ಪ್ರಯತ್ನ ಅಲ್ಲ, ಮಾಡಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ನೋಡಿದ್ದೀರಾ, ತಮಿಳ್ನಾಡಿನಲ್ಲಿ ನೋಡಿದ್ದೀರಾ, ಕೇರಳನಲ್ಲಿ ನೋಡಿದ್ದೀರಾ, ಬಿಹಾರ್ನಲ್ಲಿ ನೋಡಿದ್ದೀರಾ. ನೀವೇ ಹೇಳಿ, ಚೀಫ್ ಎಲೆಕ್ಷನ್ ಕಮಿಷನರಿಗೆ ಯಾಕ್ರಿ ಜುಡಿಷಿಯಲ್ ಇಮ್ಯುನಿಟಿ ಬೇಕು? ಅವರು ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕು, ಸಂವಿಧಾನಾತ್ಮಕವಾಗಿ ಕೆಲಸ ಮಾಡಬೇಕಲ್ಲ. ಈಸ್ ಅ ಕಾನ್ಸ್ಟಿಟ್ಯೂಷನಲ್ ನಾಮಿನಿ. ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ದೇ ಆರ್ ನಾಟ್ ಅಬೌವ್ ದ ಕಾನ್ಸ್ಟಿಟ್ಯೂಷನ್. ಇವರಿಗೇನು ಜುಡಿಷಿಯಲ್ ಇಮ್ಯುನಿಟಿ ಅಂದರೆ ಏನು ಬೇಕಾದರೂ ಮಾಡ್ಬೋದಾ ಇವರು? 70-80 MLAಗಳಿಗೆ, MP ಗಳಿಗೆ ಹೊರಗೆ ಹಾಕ್ಬಿಟ್ಟು ಈ ಬಿಲ್ಲನ್ನು ಪಾಸ್ ಮಾಡ್ತಾರಲ್ಲ, ನಾಚಿಕೆ ಬರಲ್ವ ಈ ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರಕ್ಕೆ? ದೇ ಆರ್ ನಥಿಂಗ್ ಬಟ್ ಅ ಪಪೆಟ್ ಇನ್ ದ ಹ್ಯಾಂಡ್ಸ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಇವೆಲ್ಲ ನಾಟಕ ಇವ್ರದ್ದು. ಇಲ್ಲ, ಸಿಬ್ಬಂದಿಗಳದ್ದು ಪ್ರಿಸನ್ಸ್ದು ರೀಶಫಲ್ ಇದೆ. ನಮ್ಗೆ ಜುಲೈ 15th ತನಕ ಅಧಿಕೃತವಾಗಿ ಟೈಮ್ ಕೊಟ್ಟಿದ್ದಾರೆ. ಸೊ ಈ ತಿಂಗಳ ಒಳಗಡೆ
ರ್ಯಾಷನಲೈಸಿಂಗ್ ಆಫ್ ಸ್ಟಾಫ್ ಆಗುತ್ತೆ ಪ್ರಿಸನ್ಸ್. ಯಾಕಂದರೆ ಅವ್ರು ಬೇರೆ ಕಡೆ ಕೆಲಸ ಮಾಡಲಿಕ್ಕಾಗಲ್ಲ. ಇಲ್ಲಿಂದ ಬೆಳ್ಳಾರಿಗೆ ಹೋಗಬೇಕು, ಬೆಳ್ಳಾರಿಯಿಂದ ಬೆಳಗಾವಿಗೆ ಹೋಗಬೇಕು, ಬೆಂಗಳೂರಿನವ್ರು ಕಲಬುರ್ಗಿಗೆ ಬರಬೇಕು. ಸೊ ಅದು ರ್ಯಾಷನಲೈಸಿಂಗ್ ನಡೆದಿದೆ. ಮಾಡಿಸೋಣ, ನಾನು ಹೇಳಿದ್ದೀನಲ್ಲ ಪೊಲೀಸ್ ಇಲಾಖೆದು ಇನ್ನು ಈಗ ಚಾರ್ಜ್ ತೊಗೊಂಡಿದ್ದೀನಲ್ಲ, ಸ್ವಲ್ಪ ಟೈಮ್ ಕೊಡಿ. ಇಲ್ಲ, ಸಹಜವಾಗಿ ಆಗುತ್ತೆ. ಯಾಕಂದರೆ ಸಾಕಷ್ಟು ಜನರು 2 ವರ್ಷ ಮುಗಿಸಿದ್ದಾರೆ. ಅದಾದಮೇಲೆ ಕೆಲವು ಕಂಪ್ಲೇಂಟ್ಸ್ ಇದೆ. ನೀವು ಹೇಳ್ದಂಗೆ ರ್ಯಾಷನಲೈಸೇಷನ್ ಆಫ್ ಸ್ಟಾಫ್ ಅಕ್ರಾಸ್ ರೇಂಜಸ್ ಆಗಬೇಕಾಗಿದೆ. ಮತ್ತು ಕೆಲವು ಭಾಳ ಜನ ನಾನ್ ಎಕ್ಸಿಕ್ಯೂಟಿವ್ನಲ್ಲೇ ಇದ್ದಾರೆ, ಕೆಲವು ಜನ ಸಿಟಿ ಬಿಟ್ಟು ಹೋಗಿಲ್ಲ, ಕೆಲವು ಜನ ಎಕ್ಸಿಕ್ಯೂಟಿವ್ನಲ್ಲಿ ಭಾಳ ವರ್ಷದಿಂದ ಇದ್ದಾರೆ. ಸೊ ಇವೆಲ್ಲನೂ ಸ್ವಲ್ಪ ಬದಲಾವಣೆ ತರಬೇಕು ಅಂತ ಮುಖ್ಯಮಂತ್ರಿಗಳದ್ದು ಇದೆ. ಎಲ್ಲ PC ಇಂದ ಹಿಡ್ಕೊಂಡು IPS ತನಕ. ಅದನ್ನು ಕೂಡ ಒಂದಾಗ್ತದೆ. ಈಗ ಈ ತಿಂಗಳ ಅಂತ್ಯದಲ್ಲಿ ಕೆಲವು ನಿಯಮಗಳನ್ನು ನಾನು ತರ್ತಾ ಇದ್ದೀನಿ. ಅದು ಚರ್ಚೆಗೆ ಆಗಲೇ ಅದನ್ನು ಒಂದು 8 ಸಲಹೆಗಳನ್ನು ನಾನು ಆಗಲೇ ನೀಡಿದ್ದೀನಿ. ಅದು ಚರ್ಚೆ ಮಾಡಿ DG ಅವರು ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳು ಅದರ ಸಾಧಕ ಬಾಧಕ ಕಾನೂನಿನಲ್ಲಿ ಅವಕಾಶ ಇದೆಯಲ್ಲ ಅಂತ ನೋಡ್ಕೊಂಡು ನನಗೆ ಬ್ರೀಫ್ ಮಾಡ್ತಾರೆ. ಯಾಕಂದರೆ ನಿಮ್ಗೆ ಗೊತ್ತಿದೆ ಅಲ್ಲ, ನಾವೇನೇ ಡಿಸಿಷನ್ ತೊಗೊಂಡ್ರು, ನೀವು ಹೇಳಿದ್ರಿ ಸ್ಟಾಫಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. KIT ಅರ್ಧ ಗಂಟೆ ನಾನಿಲ್ಲಿ ಆರ್ಡ್ರ್ ಹೊಡೆಸಿರ್ತೀನಿ, KITನಲ್ಲಿ ಅರ್ಧ ಗಂಟೆದಲ್ಲಿ ಸ್ಟೇ ತರ್ತಾರೆ. ಹೆಂಗಾಗತ್ತೆ ಇದು? ಎಲ್ಲರೂ ಮ್ಯಾಚ್ ಫಿಕ್ಸಿಂಗ್. ನನಗಲ್ಲ, ಅವ್ರಿಗೆ ನೋಡಿ, ಯಾವುದೇ ಸಂಸ್ಥೆ ಇರ್ಬೋದು, ಇವರೇ ಸಕಾರಾತ್ಮಕವಾಗಿ ನಮಗೆ ಟೀಕೆ ಮಾಡಿ ನಮ್ಗೆ ಸಲಹೆ ಕೊಟ್ಟರೆ ನಾವು ಸ್ವಾಗತ ಮಾಡ್ತೀವಿ. ಯಾವುದೇ ಸಂಸ್ಥೆ ಇರ್ಬೋದು, ಅದು ಮಾಧ್ಯಮದ ಮಿತ್ರರು ಇರ್ಬೋದು, ಅದು ಲೋಕಾಯುಕ್ತ ಇರ್ಬೋದು, ಅಥವಾ ವಿರೋಧ ಪಕ್ಷದವರು ಇರ್ಬೋದು. ಮೈ ಜಾಬ್ ಇಸ್ ಟು ಗಿವ್ ಗುಡ್ ಗವರ್ನೆನ್ಸ್, ಗುಡ್ ಅಡ್ಮಿನಿಸ್ಟ್ರೇಷನ್. ಒಳ್ಳೆ ಸಲಹೆ ಎಲ್ಲಿಂದ ಬಂದ್ರೂ ಕೂಡ ನಾವು ಸ್ವೀಕಾರ ಮಾಡ್ತೀವಿ. ಸೊ ದಟ್ ಈಸ್ ನಾಟ್ ಅ ಪ್ರಾಬ್ಲಮ್. ನೋಡಿ, ಇಲ್ಲ ಅರುಣ್ ಅವರೇ, ಪಾಪ್ಯುಲೇಷನ್ ಪ್ರಕಾರ ಇರೋದಿಲ್ಲ ಸ್ಟೇಷನ್ನು, ಕ್ರೈಮ್ ರೇಟ್ ಪ್ರಕಾರ ಇರ್ತದೆ. ಅದನ್ನು NCRB ಸೆಂಟ್ರಲ್ ಗೌರ್ಮೆಂಟ್ ಇದ್ರ ಪ್ರಕಾರ ಇರ್ತದೆ. ನಾವು ಸ್ಟೇಷನ್ ಈಗ ನಾವು ಹೆಂಗೆ ಬೇರೆ ಇಲಾಖೆನಲ್ಲಿ ನಾವು ಹಾಸ್ಟೆಲ್ಗಳು ಜಾಸ್ತಿ ಮಾಡ್ತೀವಿ ಅಂದ ತಕ್ಷಣ ನಾವು ಸ್ಟೇಷನ್ಗಳು ಜಾಸ್ತಿ ಮಾಡೋಕ್ಕಾಗಲ್ಲ. ಕ್ರೈಮ್ ರೇಟ್ ಮೇಲೆ ಡಿಪೆಂಡ್ ಆಗ್ತದೆ. ಅದನ್ನು ಕೂಡ ನಾವು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡೋಕ್ಕೆ ಹೇಳಿದ್ದೀನಿ. ಪಾಪ್ಯುಲೇಷನ್ ವರ್ಸಸ್ ಕ್ರೈಮ್ ರೇಟ್ ವರ್ಸಸ್ ನಂಬರ್ ಆಫ್ ಪರ್ಸನೆಲ್. ಸ್ಟೇಷನ್ನೇ ಬೇಕಂತ ಇಲ್ಲ, ನಮಗೆ ಸಿಬ್ಬಂದಿಗಳು ಕೂಡ ಈಗ ನಾವು ಬಂದ ತಕ್ಷಣ ಈಗ ಸುಮಾರು 7,000 ಸಿಬ್ಬಂದಿಗಳಿಗೆ ನಾವು ಅವಕಾಶವನ್ನು ಏನು ನಾವು ರೆಕ್ರೂಟ್ಮೆಂಟಿಗೆ ನಾವು ಬರೆದಿದ್ದೀವಿ. ಡೇಟ್ ಅನೌನ್ಸ್ ಆಗಿದೆ. ಇನ್ನೂ ಒಂದು 5-6 ಸಾವಿರ ಕೂಡ ಬೈ ನೆಕ್ಸ್ಟ್ ಮಂತ್ ಎಂಡ್ ಆಗುತ್ತೆ. ಸೊ ರೈಟ್ ಫ್ರಮ್ PC ಟು PSI. ಇಲ್ಲ, ಸ್ಟೇಷನ್ ವೈಸ್ ಇಲ್ಲ, ಇಟ್ ಅಗೇನ್ ಡಿಪೆಂಡ್ಸ್ ಆನ್ ದ ಜಿಯೋಗ್ರಫಿ. ಈಗ ಎಕ್ಸಾಂಪಲ್ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಲೋಡ್ ಜಾಸ್ತಿ ಇದೆ, ವಿಸ್ತರಣೆ ಜಾಸ್ತಿ ಇದೆ, ಮತ್ತು ಬೇರೆ ಸ್ಟೇಷನ್ನಲ್ಲಿ ಕಮ್ಮಿ ಇದೆ, ಇನ್ನು ಕೆಲವು ಸ್ಟೇಷನ್ನಲ್ಲಿ ಕೆಲಸನೇ ಇಲ್ಲ. ಸೊ ಅದನ್ನು ಕೂಡ ಲಾಜಿಕಲಿ ಎಲ್ಲ ಕಮಿಷನರೇಟ್ಸಲ್ಲೂ ಮಾಡಬೇಕು ಅಂತ ಹೇಳಿದ್ದೀನಿ. ಈಗ ಉದಾಹರಣೆಗೆ GBA 5 ಆಗಿದೆ. ಈಗ ನಾವು ಒಂದೇ ಕಮಿಷನರೇಟ್ ಬೇಕಾ 5 ಬೇಕಾ ಅಂದ್ಬಿಟ್ಟು ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ. ಮಂಗಳೂರಿನಲ್ಲಿ ಏನು ಮಾಡೋದು ನಾವು ನೋಡ್ತಾ ಇದ್ದೀವಿ. ಸೊ ಇಟ್ ವಿಲ್ ಟೇಕ್ ಟೈಮ್. ಇದು ಇವತ್ತಿಲ್ಲ, CMಗೆ ಕೇಳಿ. ಈಗ ಅದು ಯಾವುದೂ ಚರ್ಚೆ ಇಲ್ಲ. ಈಗ CM ಅವರು ಫಸ್ಟ್ 2 ಕಡೆ ಈ ಸಭೆಗಳನ್ನು ಮಾಡ್ತಾರೆ. ಆಮೇಲೆ ತಮ್ಗೆ ಗೊತ್ತಿರೋ ಹಾಗೆ ಖರ್ಗೆ ಸಾಹೇಬರು ಈ ನಾಳೆ ನಾಡಿದ್ದು ಡೆಲ್ಲಿಗೆ ಹೋಗ್ತಾರೆ. ಅವಾಗ ಹೋಗಿ ಸ್ವಲ್ಪ ಚರ್ಚೆಗಳು ಪ್ರಾರಂಭ ಆಗುತ್ತೆ. ಯಾವುದು ಸರ್? ಈಗ ನೋಡಿ, ನಮ್ಮ ಇಲಾಖೆಯಿಂದ ಆಗಲೇ ಕಟ್ಟುನಿಟ್ಟವಾದಂಥ ಆದೇಶವನ್ನು ನಾನು ನೀಡಿದ್ದೇನೆ. ಅದ್ರ ಜವಾಬ್ದಾರಿ ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವ್ರದ್ದು. ನೀವು ಎಲ್ಲೆಲ್ಲಿ ಬಫರ್ ಝೋನ್ನಲ್ಲಿ ಏನಾದರೂ ಗಣಿಗಾರಿಕೆ ಅಲೌ ಮಾಡ್ತಾಯಿದ್ರೆ ನಾವು ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕಾಗ್ತದೆ. ಈಗ ಎಲ್ಲದಕ್ಕೂ ನಾವೇ ಜವಾಬ್ದಾರಿ ಆಗೋದಿಲ್ಲ. ಎಲ್ಲ ಇಲಾಖೆಗಳಿದ್ದಾರೆ, ಸಿಬ್ಬಂದಿಗಳಿದ್ದಾರೆ, ಅವ್ರದ್ದಾದಂಥ ಒಂದು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಈಗ ನೀವು ಇದ್ರದ್ದು ಹೇಳ್ತಾ ಇದ್ದೀವಿ, ಕನಕ್ಪುರದ್ದು ಅಲ್ಲಿ ಮೇಲ್ಗಡೆ ಅದು ಜಿಯಾಲಜಿಕಲ್ ಸ್ಟೋನ್ಸ್ ಏನಿದೆ ಅಲ್ಲಿ ಸ್ವಲ್ಪ ಲೇಯರ್ ಬೈ ಲೇಯರ್ ಇದೆ ಅಂತ.
ಆಮೇಲೆ ಅದು ಅಷ್ಟು ಹತ್ತಿರದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಅದು ಏನು ಯೂಸ್ ಮಾಡಿದ್ದಾರೆ ಅದು ಅವ್ರು ತನಿಖೆ ಮಾಡ್ತಾ ಇದ್ದಾರೆ. ಬಟ್ ಇಟ್ಸ್ ಆಲ್ಸೋ ದ ಅದರ್ ಡಿಪಾರ್ಟ್ಮೆಂಟ್ಸ್ ರೆಸ್ಪಾನ್ಸಿಬಿಲಿಟಿ. ಇಲ್ಲ, ನಾವು ರಾಜ್ಯ ಮಟ್ಟದಲ್ಲೇ ನಾವು ಆದೇಶವನ್ನು ನೀಡಿದ್ದೀವಿ. ಯಾವುದೇ ಒಂದು ಪರ್ಟಿಕ್ಯುಲರ್ ಇದೆ, ಎಲ್ಲೆಲ್ಲಿ ಮೈನ್ಸ್ ಎಲ್ಲೆಲ್ಲಿ ಕ್ವಾರಿಂಗ್ ಇದೆ, ಅದು ಶಾಬಾದ್ ಇರ್ಬೋದು, ಐರನ್ ಓರ್ ಇರ್ಬೋದು, ಕೋಲ್ ಇರ್ಬೋದು, ಏನೇ ಇರ್ಬೋದು, ಗಿವನ್ ಆನ್ ಬ್ಲ್ಯಾಂಕೆಟ್ ಆರ್ಡರ್. ಇಲ್ಲ, ಇಲ್ಲೀಗಲ್ ಅದು ಮಾಡಬಾರ್ದು ಇವರೇ. ಯಾರು ಈಗ ನಾನು ಹೇಳಿದ ತಕ್ಷಣ ಇಲ್ಲಿಗಲ್ ಆಗುತ್ತೆ, ಇಲ್ಲಿಗಲ್ ಆಗುತ್ತೆ ಅಂತಲ್ಲ, ಅವ್ರ ವಿವೇಚನೆ ಇಲ್ವಾ ಅಧಿಕಾರಿಗಳಿಗೆ? ಅದು ಯಾವುದು ಗಮನಕ್ಕೆ ಬಂದರೆ ವಿ ವಿಲ್ ಟೇಕ್ ಆ್ಯಕ್ಷನ್. ಇಲ್ಲ, ನಾನು ಹೇಳಿದ್ದೀನಲ್ಲ, ರ್ಯಾಷನಲೈಸ್ ಮಾಡ್ತಾ ಇದ್ದೀವಿ ಪ್ರಿಸನ್ಸ್. ವಿ ವಿಲ್ ಡೂ. ಅಯ್ಯೋ, ಯಾಕ್ರಿ ಇಂಪಾರ್ಟೆನ್ಸ್ ಕೊಡ್ತೀರಾ ಅವನಿಗೆ? ಈಗ ASI ಅವರು ಬಂದು ಇಲ್ಲ ನಂದಲ್ಲ ಅಂತ ಹೇಳಿದರೆ, ದೂರು ಕೊಟ್ಟಿದ್ದಾರೆ ಅವರು. ಇನ್ವೆಸ್ಟಿಗೇಷನ್ ಆಗಲಿ, ನಮ್ಮವ್ರು ನಿಜ ಹೇಳ್ತಾ ಇದ್ದಾರೆ, ಅವ್ರು ನಿಜ ಹೇಳ್ತಾ ಇದ್ದಾರೆ ಅಂತ ನೀವೇ ಹೀರೋ ಮಾಡೋದು ಇಂಥವ್ರಿಗೆ. ವೈರಲ್ಲಿಗೆ ಈಗ ಸರ್, ವೈರಲ್ ನಿಮ್ಮ ಕೈನಲ್ಲಿಲ್ಲ, ಆದರೆ ಸರಿಯಾದ ಸುದ್ದಿ ಕೊಡೋದು ನಿಮ್ಮ ಕೈಲಿದೆ ಅಲ್ಲ. ನಮಗೇನು ಸಂಬಂಧ? ಬೆಳ್ಳಿ, ಚಿನ್ನ, ಆಭರಣ, ಕ್ಯಾಶ್, ದೇಣಿಗೆ ಎಲ್ಲನೂ ತೊಗೊಂಡಿದ್ದಾರಲ್ಲ ಇವರೇ. ಒಂದು ಇಟ್ಟಿಗೆನೂ ಬಿಟ್ಟಿಲ್ಲ ಅಂತಲ್ಲ. ನೋಡಿ, ಇವರು ನಿಮ್ಮ ಯಾರು ಗಣೇಶ್ ಜಿ, ಗೋಪಾಲ್ಜಿ, ಗೋಪಾಲ್ಜಿ ದೇವ್ರ ಹೆಸರು, ಗೋಪಾಲ್ಜಿನೂ ದೇವ್ರ ಹೆಸರು, ಗಣೇಶ್ ಜಿನೂ ದೇವ್ರ ಹೆಸರು. ಅವರು ಉಸ್ತುವಾರಿ ಇದ್ರಂತೆ ಕಟ್ಟಲಿಕ್ಕೆ, ಕರ್ನಾಟಕದವರಂತೆ. ದೈನಿಕ್ ಭಾಸ್ಕರ್ನಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ಅವ್ರು ಹಳೆಯಂಗೆ ಕಾಂಟ್ರಾಕ್ಟರ್ ಕೊಟ್ರಂತೆ 40% ಅಂತ. BJP ಸರ್ಕಾರದಿಂದ ಕಲ್ತ್ಕೊಂಡು ಹೋಗಿರೋದಲ್ಲ ಅಯೋಧ್ಯ ತನಕ 40%ಅಲ್ಲಿ ಎಲ್ಲದಕ್ಕೂ ಇದು. ಯಾವುದು ಸರ್? ನೀವು ಕಂಪ್ಲೇಂಟ್ ಕೊಡಿ ಸರ್, ಆಮೇಲೆ ತೋರಿಸ್ತೀನಿ ನಿಮಗೆ. ಮಾಹಿತಿ ನನ್ನ ಹತ್ರ 100 ಇರ್ಬೋದು. ನೀವು ಒಂದು ಕಂಪ್ಲೇಂಟ್ ಕೊಡಿ, ನೀವು ದೇಣಿಗೆ ಕೊಟ್ಟಿದ್ದೀರಾ, ನಿಮ್ಮ ದೇಣಿಗೆ ನಮ್ಗೆ ಸಿಕ್ಕಿಲ್ಲ, ರಿಸಿಪ್ಟ್ ಇಲ್ಲ, ನನಗೆ ಏನಾಗಿದೆ ಗೊತ್ತಿಲ್ಲ ಅಂದರೆ ನೀವು ಕೊಡಿ, ನಾನು ಮಾಡಿಸ್ತೀನಿ ಅಂತ. 40% ತೊಗೊಂಡ್ರೆ ಇನ್ನೇನಾಗ್ತದೆ? ಈಗ ನೋಡಿ, ಭಾಳ ಶಂಕರಾಚಾರ್ಯರು ಒಂದು ಹೇಳಿದರು, ಪ್ರಾಣ ಪ್ರತಿಷ್ಠಾಪನೆ ಮಾಡಬಾರ್ದು, ಇನ್ನೂ ಕಂಪ್ಲೀಟ್ ಆಗಿಲ್ಲ ದೇವಸ್ಥಾನವನ್ನು. ನೆನಪಿದೆಯಾ ತಮಗೆ? ಯಾವ ಪುರುಷಾರ್ಥಕ್ಕೆ ಮೋದಿಯವರು ಹೋಗಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ, ಅವ್ರಿಗೆ ಏನು ಯೋಗ್ಯತೆ ಇದೆ ಅಂತ ಕೇಳಿದ್ರು, ನೆನಪಿದೆಯಾ? ಅದೆಲ್ಲ ಈಗ ಆಚೆ ಬರ್ತಾ ಇದೆ ನೋಡಿ. ಈಗ ಇದು ನಾನು ಹೇಳ್ತಾ ಇದ್ದೀನಿ, ಇದು ಎಲ್ಲ ದುಡ್ಡು ನಿಮ್ಮ RSS ಕಚೇರಿಗೆ ಹೋಗಿದ್ರು ನನಗೆ ಅನುಮಾನ ಇಲ್ಲ, ನನಗೆ ಆಶ್ಚರ್ಯ ಇಲ್ಲ. ನೋಡ್ರಿ, ಆ ಜಗನ್ನಾಥ್ ಭವನಿಗೂ ಹೋಗಿರ್ತದೆ, ಕೇಶವ ಕೃಪಾಗೂ ಹೋಗಿರೋ ಸಾಧ್ಯತೆ ಇದೆ. ಈಗ ಇವರೆಲ್ಲರೂ ಕೂಡ ಯಾವ ಮೂಲ ಮಟ್ಟದಿಂದ ಬಂದಿರೋದು? ಈ 3 ಜನ ಆರೋಪಿ. ಇವತ್ತು ಟ್ರಸ್ಟ್ ಮೀಟಿಂಗ್ ಇದೆ ಅಂತ ಇದ್ದೀರಲ್ಲ, ಯಾರ ಬಗ್ಗೆ ಚರ್ಚೆ? ಚಂಪಕ್ ರಾಯ್, ಮಿಶ್ರಾ ಮತ್ತು ಗೋಪಾಲ್. ಇವರೆಲ್ಲರದು ಟ್ರೈನಿಂಗ್ ಎಲ್ಲಾಗಿರೋದು RSSನಲ್ಲಲ್ವ? ಮತ್ತು ಅಷ್ಟನ ಅವರಿಗೆ ಪಿತೃಭಕ್ತಿ ಇರ್ತದಲ್ಲ. RSS ರಾಜ್ಯದಲ್ಲಿ ಪಥಸಂಚಲನ ಮಾಡಿಸ್ಬೇಕಾದ್ರೆ ಕಡ್ಡಾಯವಾಗಿ ಅನುಮತಿ ಬೇಕಾಗ್ತದೆ.